12 ವರ್ಷಗಳ ಬಳಿಕ ಮತ್ತೆ ಸ್ಟಾರ್ ಸುವರ್ಣಗೆ ಕಮ್‌ಬ್ಯಾಕ್ ಮಾಡಿದ್ದಾರೆ ರಜನಿ ಅವರು. ಸೊ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹೇಗೆ ಅನ್ನಿಸ್ತದೆ ಮೇಡಮ್ ಈಗ 12 ವರ್ಷಗಳ ಬಳಿಕ ಮತ್ತೆ ಸ್ಟಾರ್ ಸುವರ್ಣಗೆ ಅಂದರೆ ತವರ ಮನೆಗೇ ಕಮ್‌ಬ್ಯಾಕ್ ಮಾಡಿರೋದು? ಸಿ ಸ್ಟಾರ್ ಸುವರ್ಣ ಅಂದರೆ ಒಂಥರ ಮನೆ ಥರ, ಯಾವಾಗಲೂ ಅದೊಂದು ಪ್ರೀತಿ ತೋರಿಸುತ್ತೆ. ಸೊ ಫಸ್ಟು ನನ್ನ ಸೀರಿಯಲ್ಲು ಸ್ಟಾರ್ಟ್ ಆಗಿದ್ದು ಅಮೃತವರ್ಷಿಣಿ ಇಲ್ಲಿಂದಾನೆ. ಸೊ ಅಟ್ಲೀಸ್ಟ್ ಇವಾಗೇನೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಕ್ಯಾರೆಕ್ಟರ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಾಗ ಬಂದಿದ್ದು ಊರ್ಮಿಳಾ ಕ್ಯಾರೆಕ್ಟ್ರು. ಸೊ ಭಾಳ ಖುಷಿ ಇದೆ. ಸೊ ಸ್ಟಾರ್ ಸುವರ್ಣದವ್ರು ಮತ್ತೆ ನಮ್ಮ ಮೇಲೆ ನಂಬಿಕೆ ಇಟ್ಟು, ಇಲ್ಲ ಈ ಪಾತ್ರ ಇವ್ರು ಮಾಡ್ಬೋದು, ನಿಭಾಯಿಸ್ಬೋದು ಅಂತ ಕರೆದು ಕೆಲಸ ಕೊಟ್ಟಿರೋದ್ರಿಂದ ಡೆಫಿನೆಟ್ಲಿ ಖುಷಿ ಇದೆ. ಅಲ್ಲ, ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದ್ದೀರಾ. ಇನ್ನೊಂದೆರಡು ಸೀರಿಯಲಲ್ಲಿ ಹೀರೋಯಿನ್ ಆಗಿ ನೋಡಬೇಕಂತ ಅಂದ್ಕೊಂಡಿದ್ರು, ಈಗ ಸ್ವಲ್ಪ ನೆಗೆಟಿವ್ ಶೇಡಲ್ಲಿ ಬರ್ತಾ ಇದ್ದೀರಾ. ಯಾಕೆ ಒಪ್ಕೊಂಡ್ರಿ? ಏನು ಕಾರಣ ಆಯಿತು? ಸಿ ಹೀರೋಯಿನ್ ಅಂದರೆ ನನಗೆ ಅರ್ಥ ಆಗಲ್ಲ. ಈಗ ಏನಾಗ್ಬಿಟ್ಟಿದೆ ಅಂದರೆ ಸೀರಿಯಲ್ಸ್ಗಳಲ್ಲಿ ತುಂಬ ಎಪಿಸೋಡ್ಸ್ಗಳಲ್ಲಿ ಯಾರು ಚೆನ್ನಾಗಿ ಕಾಣಿಸ್ಕೊಳ್ತಾರೋ ಅವರೇ ಹೀರೋಯಿನ್ಸು, ಹೀರೋಗಳು. ಸೊ ಆ ಒಂದು ಲೆಕ್ಕಾಚಾರದಲ್ಲಿ ನೋಡೋಕ್ಕೆ ಹೋದರೆ ನಿಮಗೆ ನೆಗೆಟಿವ್ ಪಾತ್ರನೂ ಕಾಣಿಸ್ಕೊಳ್ಳುತ್ತೆ, ಹೀರೋ ಪಾತ್ರನೂ ಕಾಣಿಸ್ಕೊಳ್ಳುತ್ತೆ, ಅಟ್ ದ ಸೇಮ್ ಟೈಮ್ ಹೀರೋಯಿನ್ ಪಾತ್ರನೂ ಕಾಣಿಸ್ಕೊಳ್ಳುತ್ತೆ. ಸೊ ಇದೆಲ್ಲ ಒಟ್ಟಿಗೆ ಟ್ರಾವೆಲ್ ಆಗುತ್ತೆ. ಸೊ ಯಾರು ತುಂಬ ಟ್ರಾವೆಲ್ ಮಾಡ್ತಾರೋ ಅವ್ರುಗಳೇ ಲೀಡ್ ಅಷ್ಟೇ. ಸೊ ಹಂಗೆ ಅಂದ್ಕೊಂಡು ಇವಾಗ ನಾವು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಹೋಗಬೇಕಷ್ಟೆ. ಅಂದರೆ ತುಂಬ ಜನಕ್ಕೆ ನೀರಲು ಜೊತೆಯಲ್ಲಿ ಸೀರಿಯಲ್ ಪ್ರೋಮೋ ನೋಡಿದ್ಮೇಲೆ ಒಂದು ಸರ್ಪ್ರೈಸು, ಶಾಕು ಎಲ್ಲ ಕಾದಿತ್ತು. ರಜನಿ ಅವ್ರು ಮತ್ತೆ ಕಮ್‌ಬ್ಯಾಕ್ ಮಾಡ್ತಿದ್ದಾರಾ, ಸೀರಿಯಲಲ್ಲಿ ಕಾಣಿಸ್ಕೊಳ್ತಿದ್ದಾರಾ ಅಂತ. ಸೊ ಹೇಗಿದೆ ರೆಸ್ಪಾನ್ಸ್, ಹೇಗಿದೆ ಪ್ರೋಮೋ ಎಲ್ಲ ನೋಡಿದ್ಮೇಲೆ? ತುಂಬ ಖುಷಿಪಟ್ಟಿದ್ದಾರೆ. ಸಾಕಷ್ಟು ಜನ ನನ್ನ ಸೋಷಿಯಲ್ ಮೀಡ್ಯಾದಲ್ಲೇ ನಾನು ಆ ಪ್ರೋಮೋ ಪೋಸ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ಸಾಕಷ್ಟು ಜನ ತುಂಬ ಖುಷಿ ಆಗ್ತಾಯಿದೆ, ಮತ್ತೆ ನಿಮ್ಮ ಕಿರುತೆರೆಗೆ ನೀವು ಕಮ್‌ಬ್ಯಾಕ್ ಆಗಿರೋದು, ನಿಮ್ಮನ್ನು ನೋಡ್ತಾ ಇರೋದು, ಮತ್ತೆ ನಿಮ್ಮ ಧಾರಾವಾಹಿ ಬರ್ತಾಯಿದೆ, ನಾವು ವೆಯ್ಟ್ ಮಾಡ್ತಾ ಇದ್ವಿ ನೀವು ಯಾವಾಗ ಧಾರಾವಾಹಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಯಾರೇ ಬಂದ್ರೂ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ವಿ ಅಂತ ಹೇಳೋದು ಇದೆ. ಅಟ್ ದ ಸೇಮ್ ಟೈಮ್ ಅಲ್ಲೇ ನೀವು ಹೀರೋಯಿನ್ ಆಗಿದ್ರಿ, ಈಗ ನೆಗೆಟಿವ್ ಮಾಡ್ತಾ ಇದ್ದೀರಾ, ಆದರೂ ಪರವಾಗಿಲ್ಲ, ನಿಮ್ಮನ್ನು ನಾವು ಹೀರೋಯಿನ್, ನಿಮ್ಮನ್ನು ಯಾವತ್ತಿದ್ರೂ ನಮ್ಗೆ ಹೀರೋಯಿನ್ನೇ ಅಂತ ಸಾಕಷ್ಟು ಜನ ಬೇರೆ ಬೇರೆ ಥರ ಕಮೆಂಟ್ ಎಲ್ಲ ಮಾಡಿದ್ದಾರೆ. ಖುಷಿ ಆಗುತ್ತೆ. ಅಂದರೆ ಇಷ್ಟು ಚೆನ್ನಾಗಿರುವಂತಹ ವಿಲನ್ ಇದ್ದರೆ ಯಾರು ಆಕ್ಸೆಪ್ಟ್ ಮಾಡಲ್ಲ ಅಂತ. ಬಟ್ ವಿಲನ್ ಅಂದರೆ ಇದು ಟಿಪಿಕಲ್ ವಿಲನ್ನಿಶ್ ಅಂತ ಅಲ್ಲ. ಬಿಕಾಸ್ ಈ ಕ್ಯಾರೆಕ್ಟರ್ಗೆ, ಊರ್ಮಿಳಾ ಕ್ಯಾರೆಕ್ಟರ್ಗೆ ಒಂದು ಪಾಸ್ಟ್ ಇದೆ. ಸೊ ಅದು ಹೀರೋ ಮನೆಯಿಂದ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅವ್ರ ಆಸ್ತಿಗೋಸ್ಕರನೋ ಮತ್ತೊಂದಕ್ಕೋಸ್ಕರನೋ ಈ ಕ್ಯಾರೆಕ್ಟ್ರು ಕ್ರಿಯೇಟ್ ಆಗಿರಲ್ಲ. ಈ ಕ್ಯಾರೆಕ್ಟ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಅದು ಇವ್ರ ಮೇಲೆ ಏನೋ ಒಂದು ದ್ವೇಷ ತೀರಿಸ್ಕೊಳ್ಳೋದಕ್ಕೋಸ್ಕರ ಇವ್ರ ಮನೆಗೆ ಬಂದು ಸೇರ್ಕೊಂಡಿರೋದು, ಆ ಥರ ಒಂದು ಪಾತ್ರ. ಇನ್ನು ಈ ಪಾತ್ರದಲ್ಲಿ ನಿಮ್ಮ ಔಟ್ಫಿಟ್ಸ್ನ ನೋಡೋದಾದರೆ ಎಲ್ಲ ಪ್ಲೇನ್ ಸ್ಯಾರೀಸು ಮತ್ತು ಕಾಂಟ್ರಾಸ್ಟ್ ಬ್ಲೌಸ್ ಹಾಕಿದ್ದೀರಾ, ಮತ್ತು ಎಲ್ಲ ಕಲಂಕಾರಿ ಬ್ಲೌಸಸ್ ಎಲ್ಲ ಹಾಕ್ಕೊಂಡಿದ್ದೀರಾ. ಸೊ ಈ ಸ್ಟೈಲಿಂಗ್ ಅನ್ನೋದು ಕಾಸ್ಟ್ಯೂಮ್ ಮೇಲೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ? ತುಂಬಾ. ಬಿಕಾಸ್ ಇವತ್ತಿನ ದಿನ ಎಷ್ಟು ಸ್ಟೈಲಿಶಾಗಿ ಕಾಣಿಸ್ತಿರೋ ನಿಮಗೆ ಜನ ಅಷ್ಟೇ ಪ್ರೀತಿ ತೋರಿಸ್ತಾರೆ ಅಲ್ವಾ. ನೀವು ಅದೇ ಹೇಳ್ತಾರಲ್ಲ, ಏನೋ ಹೊಟ್ಟೆಗೆ ಏನು ತಿಂದಿದ್ದೀರಾ ಅಂತ ಕೇಳಲ್ಲ, ಬಟ್ಟೆ ಏನು ಹಾಕ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಸೊ ಆ ಥರ. ಸೊ ನಾನು ಸ್ಪೆಷಲಿ ನಾನು ಎಲ್ಲೇ ಹೋದರೂ ಕೂಡ ನಾನು ಔಟ್ಫಿಟ್ಗಳಿಗೆ ತುಂಬಾ ನಾನು ಒತ್ತು ಕೊಡ್ತೀನಿ ಎಲ್ಲದಕ್ಕೂ. ಸೊ ಎಲ್ಲಾದರೂ ಕಾಣಿಸ್ಕೊಂಡ್ರು ಅಷ್ಟೇ, ನಾನು ಸುಮ್ಮನೆ ಕಾಣಿಸ್ಕೊಂಡ್ರು ಕೂಡ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಇಂಟೆನ್ಷನ್ನಿಂದ ಔಟ್ಫಿಟ್ ಯೂಸ್ ಮಾಡ್ತೀನಿ. ಸೊ ಈ ಸೀರಿಯಲ್ಗೂ ಅಷ್ಟೇ ನಮ್ಮ ಚಾನಲಲ್ಲಿ ಶಿಲ್ಪಾ ಮೇಡಮ್ ಅಂತ ಇದ್ದಾರೆ, ಅವರು ಟಿಪಿಕಲ್ಲಾಗಿ ಹಿಂಗೇ ಬೇಕು ಅಂತ ಹೇಳ್ಬಿಟ್ಟಿದ್ರು. ಸೊ ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಪರ್ಟಿಕ್ಯುಲರಾಗಿ ಕಾಟನ್ ಸ್ಯಾರೀಸ್ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ಕಾಟನ್ ಸ್ಯಾರೀಸ್ಗೆ ಕಾಂಟ್ರಾಸ್ಟ್ ಆಗಿರುವಂಥ ಬ್ಲೌಸಸ್ಸು ಮತ್ತು ಜ್ಯುವೆಲ್ರಿ, ಅದಕ್ಕೆ ಬೇಕಾಗಿರುವಂಥ ಜ್ಯುವೆಲ್ರೀಸ್, ಆ ಥರ. ಎಲ್ಲ ಹೆಣ್ಮಕ್ಳಿಗೂ ನಿಮ್ಮ ಲುಕ್ ಕೂಡ ಇಷ್ಟ ಆಗಿದೆ, ಹಾಗೆ ನಿಮ್ಮ ಫಿಟ್ನೆಸ್ ಕೂಡ ತುಂಬ ಜನ ಫಾಲೋ ಮಾಡ್ತಾರೆ. ಸಿಕ್ಕಾಪಟ್ಟೆ ಹೆಲ್ತ್ ಫ್ರೀಕ್, ಫಿಟ್ನೆಸ್ ಫ್ರೀಕ್ ಇದ್ದೀರಾ. ಸೊ ಒಂದೆರಡು ಟಿಪ್ಸ್ ಕೊಡೋದಾದರೆ? ಟಿಪ್ಸ್ ಅಂತ ಯಾರಿಗೂ ಕೊಡೋಕ್ಕಾಗಲ್ಲ ನಾವು ಇವತ್ತಿನ ದಿನದಲ್ಲಿ. ಯಾಕಂದರೆ ಎಲ್ಲರೂ ಯೂಟ್ಯೂಬ್ ನೋಡ್ತಾರೆ, ಎಲ್ಲೋ ವೀಡಿಯೋ ನೋಡ್ತಾರೆ, ಅದನ್ನೆಲ್ಲ ಫಾಲೋ ಮಾಡ್ತಾರೆ. ಪ್ಲೀಸ್ ಅದನ್ನೆಲ್ಲ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಅಂದರೆ ನಿಮ್ಮ ಬಾಡಿ ಟೈಪ್ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಏನು ತಿಂದರೆ ನಿಮ್ಮ ಬಾಡಿ ಎಕ್ಸೆಪ್ಟ್ ಮಾಡ್ತಾಯಿದೆ, ನೀವೇನು ತಿಂದಿಲ್ಲ ಅಂದರೆ ಅದನ್ನು ರಿಯಾಕ್ಟ್ ಆಗ್ತಾಯಿದೆ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಂಬಿಟ್ರೆ ನೀವೇ ಟ್ರೈನರ್ಸು, ನೀವೇ ಅದಕ್ಕೆ ಡಯಟಿಷಿಯನ್ಸು. ಬೇರೆ ಏನೋ ಯಾರೋ ಅಂದರೆ ತುಂಬ ದೊಡ್ಡ ದೊಡ್ಡ ಡಾಕ್ಟರ್ಸ್ ಹೇಳಿದ್ದು ಫಾಲೋ ಮಾಡಿದ್ರೆ ಓಕೆ. ಸುಮ್ಮನೆ ಯಾರೋ ಸಣ್ಣ ಪುಟ್ಟ ಹೇಳಿದಾಗ ಅದನ್ನು ಫಾಲೋ ಮಾಡಿ ಹೆಲ್ತ್ ಹಾಳು ಮಾಡ್ಕೊಳ್ಳೋ ಬದಲು ಸೊ ನಮಗೆ ನಾವೇ ಅರ್ಥ ಮಾಡ್ಕೋಬೇಕು ಅಷ್ಟೇ.
ಸೊ ಇನ್ನು ಫಿಟ್ನೆಸ್ ಅಂದರೆ ನಿಮ್ಮ ಫ್ರೆಂಡ್ ಅರುಣ್ ಅವ್ರು ಕೂಡ ಜೊತೇಲಿರ್ತಾರೆ ಅಂದರೆ ನೀವಿಬ್ಬರು ಮಾಡೋ ಕಾಂಟೆಂಟ್ ಜನಕ್ಕೆ ತುಂಬ ಇಷ್ಟ ಆ್ಯಂಡ್ ರೀಚ್ ಕೂಡ ಆಗಿದೆ. ನೀವು ಫನ್ನಿ ಕಾಂಟೆಂಟ್ಸ್ ಮಾಡೋದಾಗಿರ್ಬೋದು. ಸೊ ತುಂಬ ಜನ ಕಮೆಂಟ್ಸ್ ಕೂಡ ಹಾಕ್ತಿರ್ತಾರೆ ಗಂಡ 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 ಅಂತ. ಸೊ ಏನು ಹೇಳ್ತೀರ ಒಂದು ಕನ್ಫರ್ಮೇಷನ್ ಕ್ಲಾರಿಟಿ ಕೊಡೋದಾದರೆ? ಇಲ್ಲ, ನಾವು ಆ್ಯಕ್ಚುಲಿ ತುಂಬ ಒಳ್ಳೆ ಫ್ರೆಂಡ್ಸು, ವಿಡಿಯೋ ಫ್ರೆಂಡ್ಸ್ ಅಷ್ಟೇ. ನಾವು ಕಂಟೆಂಟ್ಗೋಸ್ಕರ ನಾವು ಅದು ಸುಮ್ಮನೆ ಹೀಗೆ ಜಿಮ್ಮಲ್ಲಿ ಜಿಮ್ಮೆಟ್ಸ್ ನಾವು ಆ್ಯಕ್ಚುಲಿ ಒಂದು 6 ಇಯರ್ಸಿಂದ ಜಿಮ್ಮೆಟ್ಸು. ಅದು ಬಂದಿರಲಿಲ್ಲ ತಲೆಗೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಜಾಸ್ತಿ ಇದೇ ಓಡ್ತಿತ್ತಲ್ಲ, ಸೊ ಏನಾದ್ರು ಡಿಫ್ರೆಂಟಾಗಿ ಮಾಡೋಣ ಅಂತ ಜಿಮ್ಮಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಅದನ್ನು ಅಕ್ಸೆಪ್ಟ್ ಮಾಡಿದ್ರು ಜನ. ಅದು ತುಂಬ ಮಿಲಿಯನ್ಸ್ ಗಟ್ಟಲೆ ಹೋಯಿತು, 10 ಮಿಲಿಯನ್ನು. ಫಸ್ಟು ವೀಡಿಯೋನೇ ನಮ್ಮದು 9-10 ಮಿಲಿಯನ್ ಹೋಯಿತು. ಸೊ ಅಲ್ಲಿಂದ ನಮ್ಗೆ ಅದೊಂಚೂರು ಲಿಂಕ್ ಸಿಕ್ತು. ಹೌದಲ್ವ, ಜನ ಇಷ್ಟಪಡ್ತಿದ್ದಾರೆ, ಯಾಕೆ ಮಾಡಬಾರ್ದು? ನಮ್ಮ ವೀಡಿಯೋ ನೋಡಿ ನಗ್ತಿದ್ದಾರೆ ಅಂತಂದರೆ, ಅವರು ಖುಷಿ ಆಗ್ತಿದೆ ಅಂತಂದರೆ ಯಾಕೆ ನಾವು ಅದನ್ನು ಕಂಟಿನ್ಯೂ ಮಾಡಬಾರ್ದು ಅಂಥೇಳಿ, ಸೊ ಅಲ್ಲಿಂದ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಬೇರೆ ಬೇರೆ ಥರ ಕಂಟೆಂಟು ಅಂದರೆ ಒಂದು ಕ್ಲಿಕ್ ಆಯಿತು ಅಂದಿದ ತಕ್ಷಣ ನಾವು ಅದ್ರ ಮೇಲೆ ಡಿಪೆಂಡ್ ಆಗಬಾರ್ದು, ಬೇರೆ ಬೇರೆ ಥರ ಟ್ರಯಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಥರದ್ದು ಮಾಡಿದ್ದೀವಿ ನಾವು. ಅಂದರೆ ನಿಮ್ಮಿಬ್ರು ಜೊತೇಲಿ ನೋಡಿದಾಗ ಒಂದು ಟಾಮ್ ಆ್ಯಂಡ್ ಜೆರಿ ಫೀಲ್ ಕೊಡ್ತಾ ಇದೆ ಜನಕ್ಕೆ. ಸೊ ತುಂಬ ಕನೆಕ್ಟ್ ಆಗ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ಅಂದರೆ ಹೊರಗಡೆ ಅಂದರೆ ವಿಡಿಯೋ ಮಾಡೋದಲ್ಲದೆ ನೀವಿಬ್ಬರು ಟಾಮ್ ಆ್ಯಂಡ್ ಜೆರಿ ಥರ ಕಿತ್ತಾಡ್ತಿರ್ತೀರ? ಹೌದು, ಅದಕ್ಕೇ ವಿಡಿಯೋ ಹಾಗೆ ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ಆ್ಯಕ್ಚುಲಿ ನಮ್ಮ ಆಫ್ ಸ್ಕ್ರೀನಲ್ಲೂ ಕೂಡ ಹಾಗೆ ಆಡ್ತೀವಿ ನಾವು. ಸೊ ಸಿಕ್ಕಾಬಟ್ಟೆ ಒಂಥರ ಟಾಮ್ ಆ್ಯಂಡ್ ಜೆರಿ ಥರನೇ ಆಡ್ತೀವಿ. ಇಲ್ಲ, ಅದಕ್ಕೆ ವೀಡಿಯೋಲಿ ಸಿಕ್ಕಿದಾಗ ಬಿಡಲ್ಲ, ಚೆನ್ನಾಗಿ ಬಾರ್ತಾರೆ. ಆಫ್ ಸ್ಕ್ರೀನಲ್ಲಿ ಚಾನ್ಸ್ ಸಿಕ್ಕಲ್ಲ ಅಂತಲೇ ಆನ್ ಸ್ಕ್ರೀನಲ್ಲಿ ಹೊಡೆಯೋದು. ಸ್ಕ್ರೀನಲ್ಲಿ ಅವ್ರು ನಮ್ಮನ್ನು ನೋಡಿದ್ರೆ ನಾವು ತಡ್ಕೊಳ್ಳಲ್ಲ. ಅವನಿಗೆ ಏನು ಗೊತ್ತು, ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಹೊಡೆಯೋದು ಇದ್ದರೆ ಅವನು ಹೇಳ್ತಿರ್ತಾನೆ, ಸಿಕ್ಕಿದ್ದೆ ಚಾನ್ಸ್ ಅಲ್ವಾ, ಈಗ ಬಾರ್ಸಾಡ್ಬಿಡ್ತೀಯ ಅಂತ ಹೇಳ್ಬಿಟ್ಟು. ಸೊ ಹಾಗಾಗುತ್ತೆ. ಇನ್ನು ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಎಕ್ಸ್ಪೋಜರ್ ಅನ್ನೋದು ತುಂಬ ಆ್ಯಕ್ಟರ್ಸ್ಗಾಗಿರ್ಬೋದು, ಇನ್ಫ್ಲೂಯೆನ್ಸರ್ಸ್ಗಾಗಿರ್ಬೋದು ತುಂಬ ಜಾಸ್ತಿನೇ ಸಿಗ್ತಾ ಇದೆ. ಇನ್ನು ರೀಸೆಂಟಾಗಿ ನಾವು ನೋಡೋದಾದರೆ ರಮ್ಯಾ ಅವರು ಕೂಡ ಒಂದಷ್ಟು ಕಮೆಂಟ್ಸ್ನ ಪೋಸ್ಟ್ ಕೂಡ ಮಾಡ್ಕೊಂಡಿದ್ರು, ಈ ರೀತಿಯ ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಿದ್ದಾರೆ ಅಂತ. ನೀವು ಅದನ್ನು ಫೇಸ್ ಮಾಡಿದ್ದೀರಾ? ಹಾಗೆ ಏನು ಹೇಳ್ತೀರಾ ರಮ್ಯಾ ಅವ್ರು ತೊಗೊಂಡಿದ್ದ ಸ್ಟ್ಯಾಂಡ್ ಬಗ್ಗೆ? ಅವರು ಅಷ್ಟು ದೊಡ್ಡ ಆರ್ಟಿಸ್ಟು, ನಾನು ಅವ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಆಗಲ್ಲ. ಬಿಕಾಸ್ ನಮ್ಮ ವಿಷಯ ಅಂತ ಬಂದಾಗ ನನ್ನ ಆರ್ಟಿಸ್ಟ್ ಅಂತಲ್ಲ. ಈಗ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತದು. ಇವಾಗ ವಾಪಸ್ ನಾನು ನಿಮಗೆ ಕೇಳಿದ್ರೆ ನೀವು ಹೇಳ್ತೀರಾ, ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವಾ, ಎಲ್ರಿಗೂ ಆಗುತ್ತದು. ಈಗ ಹಂಗೆ ಆಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ. ಅದ್ರ ಬಗ್ಗೆ ನಾನು ತಲೆಯನ್ನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಾನು ತುಂಬ ಲೀಸ್ಟ್ ಬಾದರ್. ಅದರಲ್ಲಿ ನನಗೆ 0% ನಾಲೆಡ್ಜು. ಆ ಥರ ನನಗೇನಾದ್ರು ಕಮೆಂಟ್ ಬಂತಾ, ಇನ್ಸ್ಟಾಗ್ರಾಮಲ್ಲಿ ಒಳ್ಳೊಳ್ಳೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು, ನಿಮ್ಗೆ ಇಷ್ಟ ಆಗದೆ ಇರೋ ವರ್ಡ್ಸ್ ನೀವು ಹಿಡನ್ ಮಾಡ್ಕೋಬೋದು, ಅದು ಕೊಟ್ಟಿದ್ದಾರೆ. ನಿಮಗೆ ಬೇಡದೇ ಇರೋ ವರ್ಡ್ಸ್ನ ನೀವು ಹಿಡನ್ ಮಾಡ್ಬೋದು. ಸೊ ಅದು ಆಪ್ಷನ್ ಇದೆ. ಬ್ಲಾಕ್ ಮಾಡ್ಬೋದು. ಇಲ್ಲ ನಿಮಗೆ ಏನೋ ಸುಮ್ಮನೆ ನಾರ್ಮಲಾಗಿ ಏನೋ ಒಂದು ಕಮೆಂಟ್ ಹಾಕಿದ್ದಾರೆ ಅಂತಂದರೆ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡ್ಬೋದು, ಕಮೆಂಟು ಅಲ್ಲಿ ಕಾಣದೇ ಇರೋ ಥರ. ಸಾಕಷ್ಟು ಆಪ್ಷನ್ಸ್ ಇದೆ. ನಾವು ಯಾಕೆ ತಲೆ ಅದೇನೋ ಹೇಳ್ತಾರಲ್ಲ, ನಾವು ಗೋಡೆಗೆ ತಲೆ ಚಚ್ಕೊಂಡು ನಮ್ಮ ತಲೆ ಯಾಕೆ ಏಟ್ ಮಾಡ್ಕೋಬೇಕು ಅಲ್ವಾ? ಸೊ ಅದಕ್ಕೋಸ್ಕರನೇ ನಾನು ಆ ದುಸ್ಸಾಹಸಕ್ಕೆ ನಾನು ಯಾವತ್ತೂ ಕೈ ಹಾಕಕ್ಕೆ ಹೋಗಿಲ್ಲ. ನಾನು ಹಾಕೋದು ಇಲ್ಲ ಫಸ್ಟ್ ಆಫ್ ಆಲ್. ಬಿಕಾಸ್ ನಾನು ತುಂಬಾ ಪಾಸಿಟಿವ್ ಪರ್ಸನ್. ಹಂಗೆ ಆ ಥರ ನೆಗೆಟಿವ್ ಅಂತ ಬಂದಾಗ ಸೊ ನನ್ನ ನಿಜವಾಗ್ಲೂ ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ ಹೇಳ್ತಾ ಇರೋದು, ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಅಂತ ಕಮೆಂಟ್ ನೋಡಿದ್ದೆ, ಸೋ ನೆಗೆಟಿವ್ ಪೀಪಲ್ ಅಂತ ಬ್ಲಾಕ್ ಮಾಡಿರ್ತೀನಿ. ನಾನು ಸೋ ನೆಗೆಟಿವ್ ಪೀಪಲ್, ಇಗ್ನೋರಾಯ ನಮಃ ಅಂತೇಳ್ಬಿಟ್ಟು ಒಂದು ಬ್ಲಾಕ್ ಮಾಡಿಬಿಡ್ತೀನಿ ಅಷ್ಟೇ. ಆ್ಯಂಡ್ ನೀವು ರೀಸೆಂಟಾಗಿ ಘಾಟಿಗೆ ಕೂಡ ಹೋಗಿದ್ರಿ. ಸೊ ಹೇಳಿ, ಅಂದರೆ ಸ್ಪಿರಿಚುವಲ್ ಪರ್ಸನ್ನ ರಜನಿಯವರು? ಸೋ ಮಚ್. ನಾನು ತುಂಬಾ ದೇವ್ರನ್ನ ಬಿಲೀವ್ ಮಾಡ್ತೀನಿ. ನಾನು ಯೂಶಲಿ ನಂದು ಕುತ್ತಿಗೆಯಲ್ಲಿ ಕರಂಗಲಿ ಮಾಲ ಇರುತ್ತೆ, ರುದ್ರಾಕ್ಷಿ ಹಾಕ್ತೀನಿ ಕೈಯಲ್ಲಿ ನಾನು. ಸೊ ಸೀರಿಯಲ್ಸ್ ಟೈಮಲ್ಲಿ ಹಾಕೋಕ್ಕಾಗಲ್ಲ, ಅಷ್ಟೇ ಬಿಟ್ಟರೆ ಡೈಲಿ ಜಪ ಮಾಡ್ತೀನಿ. ಸೊ ಅದೆಲ್ಲ ತುಂಬ ಇದೆ, ತುಂಬಾ ಬಿಲೀವ್ ಮಾಡ್ತೀನಿ ನಾನು. ಸೊ ಬಿಕಾಸ್ ನಮಗೆ ಎಲ್ಲರೂ ಕೈ ಬಿಟ್ಬಿಡ್ತಾರೆ. ಸೊ ಫೈನಲಿ ದೇವರು ಒಬ್ಬರೇ ಅಲ್ವಾ? ಸೊ ನಾನು ಅದಕ್ಕೆ ಎಲ್ರಿಗೂ ಹೇಳೋದೊಂದೇ, ದೇವ್ರ ಮೇಲೆ ಒಂದು ನಂಬಿಕೆ ಇಡಿ ಅಷ್ಟೇ, ಅವರೆಲ್ಲ ನೋಡ್ಕೋತಾರೆ. ಇನ್ನು ಕಮ್ಮಿಂಗ್ ಬ್ಯಾಕ್ ಟು ನೀರಲು ಜೊತೆಯಲ್ಲಿ ಅಂದರೆ ಸಾಕಷ್ಟು ಜನಕ್ಕೆ ನೀವು ವಿಲನ್ ಶೇಡಲ್ಲಿ, ಅಂದರೆ ಕಂಪ್ಲೀಟ್ ವಿಲನಿಶ್ ಅಲ್ಲ ಅಂತ ಕೂಡ ಹೇಳಿದ್ವಿ. ಸೊ ನಿಮಗೆ ಹೀರೋಗೆ ಒಂದಷ್ಟು ಕಾನ್ಫ್ಲಿಕ್ಟ್ಸ್ ನಡೀತಾ ಇರುತ್ತೆ. ಸೊ ಹೀರೋ ಬಗ್ಗೆ ಏನು ಹೇಳ್ತೀರಾ? ಹೆಚ್ಚಾಗಿ ನಂದು ಕೃಷ್ಣ ಕ್ಯಾರೆಕ್ಟ್ರು, ಹೀರೋ ಕ್ಯಾರೆಕ್ಟ್ರು ಅವ್ರದ್ದೇ ಜಾಸ್ತಿ ಇದಿರೋವಂಥದ್ದು, ಕಾಂಬಿನೇಷನ್ ಇರೋವಂಥದ್ದು. ಇಲ್ಲಿ ಏನಾಗುತ್ತೆ ಅಂದರೆ ಈಗೋ ಪ್ರಾಬ್ಲಮ್ಮು ಇವಳಿಗೆ. ಸೊ ಎಲ್ಲರನ್ನೂ ಹೆದರಿಸ್ತಾಳೆ,
ಈ ಕ್ಯಾರೆಕ್ಟರ್ ಏನಿದೆ ಊರ್ಮಿಳಾ ಕ್ಯಾರೆಕ್ಟರ್ ಎಲ್ಲರೂ ಹೆದರಿಸುತ್ತೆ. ಆದರೆ ಕೃಷ್ಣ ಮಾತ್ರ ಹೆದರಲ್ಲ, ಬಿಕಾಸ್ ಕೃಷ್ಣಂಗೆ ಲೂಪ್ ಹೋಲ್ಸ್ ಗೊತ್ತು. ಇವ್ರಿಗೆ ಹೆದರಿಸಿದ್ರೆ ಹೆದರ್ಕೋತಾರೆ, ಅದು ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಕೃಷ್ಣಂಗೆ. ಸೊ ಹಾಗಾಗಿ ಅವನೊಬ್ಬ ಮಾತ್ರ ಹೆದರ್ಕೊಳ್ಳಲ್ಲ, ನನಗೆ ಬೇರೆ ಎಲ್ಲರೂ ಹೆದರ್ಕೋತಾರೆ ಆ ಥರ. ಈಗ ನಿಮ್ಮ ಸ್ಟೂಡೆಂಟ್ ಆಫ್ ದಿ ಇಯರ್ ಅನ್ನೋದನ್ನು ಇನ್ನೊಬ್ರು ಕಿತ್ಕೊಂಡ್ಬಿಟ್ಟಿದ್ದಾರೆ, ಅವ್ರನ್ನ ಕಂಡ್ರೆ ಆಗ್ತಾ ಇಲ್ಲ ಈಗ ನಿಮಗೆ. ಸೊ ಹೇಳಿ ಹೀರೋಯಿನ್ ಬಗ್ಗೆ, ರಚನಾ ಬಗ್ಗೆ. ಅವಳಿಗೂ ಒಂದು ರೀಸನ್ ಸಿಕ್ತಲ್ವಾ. ಈಗ ನಾನು ಸ್ಟೂಡೆಂಟ್ ಆಫ್ ದಿ ಇಯರ್ ಆಗಿದ್ದೆ, ನಾನು ಓದಬೇಕಾದ್ರೆ ಅವಳು ಅದನ್ನು ಕಿತ್ಕೊಂಬಿಟ್ಲು ಅನ್ನೋದು ಒಂದು ಮನೋಭಾವನೆ. ಸೊ ಅದಕ್ಕೆ ಅವಳು ಕಂಡ್ರೆ ಆಗಲ್ಲ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಅವ್ರು ನಿಮ್ಮನೆಗೆ ಬಂದರೆ ಅದು ಬಂದರೆ ಅದು ಬೇರೆ ಥರ ಇರುತ್ತೆ ಇನ್ನು. ಸೊ ಬೇರೆ ಥರ ನಡೆಯುತ್ತೆ, ಅದನ್ನೆಲ್ಲ ಹೋಗ್ತಾ ಹೋಗ್ತಾ ಎಪಿಸೋಡ್ಸಲ್ಲಿ ನೋಡ್ತಾ ಹೋಗ್ಬೋದು. ನನಗೆ ಕ್ಯೂರಿಯಾಸಿಟಿ ಮೇಡಮ್, ಅಂದರೆ ನಿಮ್ಮ ಔಟ್ಫಿಟ್ ಹಾಗೆ ನಿಮ್ಮ ಪ್ರೆಸೆಂಟೇಷನ್ ಆಗಿರ್ಬೋದು ಸಾಕಷ್ಟು ಜನ ಹೆಣ್ಮಕ್ಳು ಫಾಲೋ ಮಾಡ್ತಾರೆ, ಅದರಲ್ಲಿ ನಾವು ಒಬ್ಬರು ಅಂತಾನೆ. ಅಂದರೆ ಈ ಸೀರಿಯಲ್ನಲ್ಲಿ ಊರ್ಮಿಳೆ ಆಗಿ ಕಾಣಿಸ್ಕೊಂಡಿರ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಇದು ಮಾಡಿದ್ದು ತುಂಬ ಎಕ್ಸ್ಪೆನ್ಸಿವ್ ಆಗಿ ಏನಾದರೂ ಖರ್ಚು ಮಾಡ್ತೀರಾ? ಶಾಪಿಂಗಿಗೆಲ್ಲ ನೀವು ಜಾಸ್ತಿ ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡ್ತೀರಾ? ಡೆಫಿನೆಟ್ಲಿ. ಇವಾಗ ಕಾಸಿಗೆ ತಕ್ಕನಂಗೆ ಕಜ್ಜಾಯ ಅಂತ ಹೇಳ್ತಾರಲ್ಲ, ಅದು ನಿಜವಾದ ಮಾತದು. ನಾವು ಈಗ ಪ್ರತಿದಿನ ನಾವು ಒಂದು ಜ್ಯುವೆಲ್ರಿ ಹಾಕಿದ್ರೆ ಅದು ಒಂದು ವಾರ ಯೂಸ್ ಮಾಡ್ಬೇಕು ನಾವು, ಬಿಕಾಸ್ ಕಂಟಿನ್ಯೂಟಿ. ಒಂದು ಎಪಿಸೋಡ್ನ ನಾವು ಒಂದು ವಾರಗಟ್ಟಲೆ ಎಲ್ಲ ಶೂಟ್ ಮಾಡ್ತೀವಿ. ಆ ಥರ ಇರೋದ್ರಿಂದ ನಾವು ಏನೋ ಹೋಗ್ಬಿಟ್ಟು ಒಂದು 100 ರೂಪಾಯಿಗೆ ತೊಗೊಂಡು ಬಂದರೆ ಅದು ಕಟ್ಟಾಗ್ಬಿಡುತ್ತೆ ಡೈಲಿ ಯೂಸ್ ಮಾಡಿದಾಗ. ಸೊ ಅದಕ್ಕೋಸ್ಕರನೇ ನಾವು ಅದಕ್ಕೆ ಸ್ಪೆಂಡ್ ಮಾಡಬೇಕು, ಚೆನ್ನಾಗಿರೋದು ತೊಗೊಳ್ಬೇಕು. ಸೊ ಕಾಸ್ಟ್ಯೂಮು ಅಷ್ಟೇ, ನೀವು ಈಗ ಎಲ್ಲರೂ ತೊಗೊಳ್ಳೋ ಜಾಗದಲ್ಲಿ ತೊಗೊಂಡು ಬಂದರೆ ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ. ಆ ಡಿಫ್ರೆನ್ಸ್ ಗೊತ್ತಾಗಬೇಕಂದ್ರೆ ನೀವು ಅದನ್ನು ಸರ್ಚ್ ಮಾಡಬೇಕು, ತುಂಬ ಅದ್ರ ಹಿಂದೆನೇ ಸರ್ಚ್ ಮಾಡಿ, ಅದಕ್ಕೆಲ್ಲ ತುಂಬ ಡೆಡಿಕೇಶನ್ ಬೇಕು. ಸೊ ಯಾರು ಅದ್ರ ಬಗ್ಗೆ ತುಂಬ ನಾಲೆಡ್ಜ್ ಇರುತ್ತೆ, ತುಂಬ ವರ್ಕ್ ಮಾಡ್ತಾರೆ, ತುಂಬ ಇಷ್ಟಪಟ್ಟು ಅದನ್ನು ಏನು ನಮ್ಮ ಕ್ಯಾರೆಕ್ಟರ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಕೊಳ್ತಿರ್ತಾರೆ, ಅವರು ಅದನ್ನೆಲ್ಲ ಫಾಲೋ ಮಾಡ್ತಾರೆ. ಹಾಗಾದರೆ ನಿಮ್ಮ ಹತ್ರ ಇರುವಂಥ ಮೋಸ್ಟ್ ಎಕ್ಸ್ಪೆನ್ಸಿವ್ ಸೀರೆ ಯಾವುದು ಅಂತ? ನಾನು ಆ ಥರ ಎಕ್ಸ್ಪೆನ್ಸಿವ್ ಅಂತ ನಾನೇನು ತುಂಬ ಎಕ್ಸ್ಪೆನ್ಸಿವ್ ಆಗಿ ಏನು ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಲ್ಲ, ಬಿಕಾಸ್ ನಂಗೆ ಸ್ಯಾರೀಸ್ ಅಂದರೆ ನಿಜವಾಗ್ಲೂ ಇಷ್ಟ ಇಲ್ಲ, ನಿಜವಾಗ್ಲೂ ಇಷ್ಟ ಇಲ್ಲ. ಇದು ಹೆಂಗೆ ಅಂತಂದರೆ ನಾವು ಯಾವುದು ಇಷ್ಟ ಇಲ್ಲ ಅಂತೀವೋ ಅದು ನಮ್ಗೆ ಹುಡ್ಕೊಂಡು ಬರುತ್ತೆ ಅನ್ನಂಗೆ ನಂಗೆ ಲೈಫ್ ಲಾಂಗ್ ಸ್ಯಾರಿ ಉಟ್ಕೊಳ್ಳೋಂಗೆ ಆಗೋಯ್ತು. ಬಿಕಾಸ್ ನನ್ನ ಪ್ರತಿ ಸೀರಿಯಲ್ಲಲ್ಲೂ ನನ್ನ ಸೀರೆನೇ ನಾನು ಅದೇ ಅಂದ್ಕೊಳ್ತೀನಿ, ಅಯ್ಯೋ ದೇವರೇ, ಈ ಸೀರಿಯಲಲ್ಲಾದರೂ ನಂಗೆ ಡ್ರೆಸ್ ಕೊಡಬಾರ್ದಾ, ಏನಾದರೂ ಡ್ರೆಸ್ ಕೊಡಬಾರ್ದಾ. ಬಟ್ ಸ್ಯಾರಿನೇ ಏನು ಮಾಡಾಗ, ಅದು ಏನು ಡಿಫ್ರೆಂಟ್ ಸ್ಯಾರೀಸ್ ಹಾಕ್ಕೊಂಬಿಟ್ಟಿದ್ದೀನಿ. ಹಿಂದೆ ಅಂತರ ಕ್ಯಾರೆಕ್ಟರ್ಗೆ ಒಂಥರ ಬೇರೆ ಥರ ಫ್ಯಾನ್ಸಿ ಸ್ಯಾರೀಸ್ ಯೂಸ್ ಮಾಡ್ತಾಯಿದ್ದೆ, ಇದರಲ್ಲಿ ಕಾಟನ್ ಸ್ಯಾರೀಸು. ಸೊ ಒಂಥರ ನನ್ನ ಮೇಲೆ ನಾನೇ ಒಂಥರ ಟ್ರಯಲ್ ಮಾಡ್ಕೊಂಡಂಗೆ. ಓಕೆ, ನನ್ನ ಕೊನೆ ಪ್ರಶ್ನೆ, ಈಗ ಕಾಂಪಿಟೇಷನ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ, ಅದರಲ್ಲೂ ಒಂದೊಂದು ಸೀರಿಯಲ್ಗಳು ಎಂಡ್ ಆಗ್ತಿದೆ, ಹೊಸ ಸೀರಿಯಲ್ಗಳು ಬರ್ತಾ ಇದೆ, ಜನಕ್ಕೆ ಆಪ್ಷನ್ಸ್ ಕೂಡ ಜಾಸ್ತಿ ಆಗಿರೋದ್ರಿಂದ ನೀರಲು ಜೊತೆಯಲ್ಲಿ ಅಂದರೆ ರಜನಿಯಾಗಿ, ಊರ್ಮಿಳೆ ಆಗಿ, ಅಮೃತಾಗಿ ಕಂಪ್ಲೀಟಾಗಿ ಹೇಳೋದಾದರೆ ಯಾಕೆ ನೋಡಬೇಕು ಜನ ಈ ಸೀರಿಯಲ್ನ ಅನ್ನೋದು? ಯಾವತ್ತಿಂದ ಬರುತ್ತೆ? ಓಕೆ, ನೀ ಇರಲು ಜೊತೆಯಲ್ಲಿ ಧಾರಾವಾಹಿ ಯಾಕೆ ನೋಡಬೇಕು ಅಂತಂದರೆ, ಬಿಕಾಸ್ ಇಲ್ಲಿ ಪ್ರತಿಯೊಂದು ಪಾತ್ರನೂ ನಿಮ್ಮ ಮನೇಲಿ ಯಾರೋ ಒಬ್ಬರು ಇರ್ತಾರೆ. ಸೊ ಅಷ್ಟು ಇವಾಗ ಈ ಒಂದು ಧಾರಾವಾಹಿಲಿ 27 ಜನ ಆರ್ಟಿಸ್ಟ್ಗಳಿರುವಂಥದ್ದು. ಸೊ ಪ್ರತಿಯೊಂದು ಮನೆಯಲ್ಲೂ ಯಾರೋ ಒಬ್ಬರು ಒಂದು ಪಾತ್ರ ನಿಮ್ಮ ಮನೆಗೆ ಕನೆಕ್ಟ್ ಆಗುತ್ತೆ. ಸೊ ಅದು ಕೂರಿಸುತ್ತೆ. ಸೊ ಹಾಗಾಗಿ ನೀವು ಯಾವುದನ್ನೂ ತಲೆಯಲ್ಲಿ ಇಟ್ಕೊಳ್ದೆ ಆರಾಮಾಗೆ ರಿಲ್ಯಾಕ್ಸ್ಡಾಗಿ ಇದೇ ಆಗಸ್ಟ್ 11ನೇ ತಾರೀಕು ಸಂಜೆ 7 ಗಂಟೆಗೆ ನಮ್ಮ ಧಾರಾವಾಹಿ ನೀರಲು ಜೊತೆಯಲ್ಲಿ ನೋಡೋದಕ್ಕೆ ಶುರು ಮಾಡಿ. ಡೆಫಿನೆಟ್ಲಿ ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಮೋಸ ಆಗೋದಿಲ್ಲ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ರಜನಿ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಇವರ ಜೊತೆ ಚಂದನ.